कुमार स्वामी, तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई। ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ। तो वोट नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमार स्वामी। ಇವತ್ತು ಜಮೀರ್ ಅಹಮದ್ ಯಾವ ದೇವೇಗೌಡರು ಚಾಮರಾಜಪೇಟೆಯಲ್ಲಿ ಹೋಗಿ ದರಿದ್ರ ನಾರಾಯಣ ಅಂತೇಳಿ ರ್ಯಾಲಿ ಮಾಡಿ ಆ ಮನುಷ್ಯನ ಗೆಲ್ಲಿಸಿದ್ರು, ಅವ್ರಿಗೊಂದು ಜೀವ ಕೊಟ್ಟರು, ಅವ್ರನ್ನ MLA ಮಾಡಿದ್ರು. ಆ ಮನುಷ್ಯ ಹೇಳ್ತಾನೆ, ಇವತ್ತು ನಾವೆಲ್ಲ ಮುಸಲ್ಮಾನರು ದುಡ್ಡಾಕಿ ದೇವೇಗೌಡರ ಕುಟುಂಬವನ್ನ ಕೊಂಡ್ಕೊಂತೀರಿ ಅಂತ ಮಾತನ್ನ ಇವತ್ತು ಹೇಳಿದ್ದಾರೆ. ಇದನ್ನ ನೀವು ಒಪ್ತೀರಾ ನೀವು? ಎಷ್ಟು ಧೈರ್ಯ ಇರಬೇಕು ಇವರು. ಈ ದೇಶದ ಪ್ರಧಾನಿಯಾಗಿದ್ದಂಥವರು, ಕರ್ನಾಟಕಕ್ಕೆ ಕಾವೇರಿ, ರಾಮನಗರಕ್ಕೆ ಡ್ಯಾಮ್ಗಳನ್ನ ಕಟ್ಟಿದಂಥವರು, ರೈತರ ಸಾಲ ಮನ್ನಾ ಮಾಡಿದಂಥ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಣ್ಣವರು, ಇವರ ಇಡೀ ವಂಶವನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅಂತಾರಲ್ಲ, ಅಂದ್ರೆ ಎಲ್ಲ ಗೌಡ್ರನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥನಾ? ಎಲ್ಲ ಹಿಂದೂಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಅರ್ಥನಾ? ಇದು ಏನರ್ಥ? ಈಗಾಗಲೇ ವಕ್ಫ್ ಬೋರ್ಡ್ ಹೆಸರಲ್ಲಿ ರೈತರ ಜಮೀನೆಲ್ಲ ಬರೀತಾ ಇದ್ದೀರಾ. ಇದೇ ಜಮೀರ್ 15 ದಿನದಲ್ಲಿ ಎಲ್ಲ ರೈತರು, ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಮುಸ್ಲಿಮರ ಜಮೀನು ಎಲ್ಲವನ್ನ ವಕ್ಫ್ ಬೋರ್ಡ್ ಅಂತ ಬರೆದಿದ್ದೀರಾ. ಈಗ ಬಂದು ಹೇಳ್ತಾ ಇದ್ದೀರಾ ನಾವು ದೇವೇಗೌಡರ ಕುಟುಂಬವನ್ನೇ ಪರ್ಚೇಸ್ ಮಾಡ್ತೀರಿ ಅಂತ. ಎಲ್ಲಿಂದ ಬಂದಿದ್ಯಪ್ಪ ದುಡ್ಡು? ಪಾಕಿಸ್ತಾನದಿಂದ ಬಂದಿದ್ಯಾ, ಇರಾಕಿಂದ ಬಂದಿದ್ಯಾ, ಇರಾನಿಂದ ಬಂದಿದ್ಯಾ? ನೀನ್ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಇಲ್ಲಿ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಸವಾಲ್ ಹಾಕು. ಇವತ್ತು ಧೈರ್ಯ ಇದೆಯಾ? ನಮಗೂ ರೋಷ ಇದೆ. ನಾವು ಈ ಮಣ್ಣಿನ ಮಕ್ಕಳು, ಸಾವಿರಾರು ವರ್ಷದಿಂದ ಇಲ್ಲೇ ಹುಟ್ಟಿದಿರಿ. ನಾವ್ಯಾರು ಅರಬ್ಬಿಂದ ಇದರಿಂದ ಬಂದವರಲ್ಲ. ನಾವು ಯಾರು ಇಲ್ಲಿಂದನೇ ಇಲ್ಲೇ ಹುಟ್ಟಿರೋರು, ಈ ಮಣ್ಣಲ್ಲಿ ಹುಟ್ಟಿದಿರಿ. ನಮ್ಮನ್ನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ನಿಮ್ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ? ಇಂಥವ್ರನ್ನ ಇಟ್ಕೊಂಡಿದ್ದೀರಲ್ಲ ಪಾರ್ಟಿಯಲ್ಲಿ, ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಇವತ್ತು ನಾವೆಲ್ಲರೂ ಕೂಡ ಬಹಳ ಶಾಂತತೆಯಿಂದ ಯೋಚನೆ ಮಾಡಬೇಕು. ಇನ್ನು ಗೆದ್ದೇ ಇಲ್ಲ, ಚುನಾವಣೆ ಆಗೇ ಇಲ್ಲ. ಈಗಲೇ ಪರ್ಚೇಸ್, ಈಗಲೇ ವ್ಯಾಪಾರ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಅವರು ಯಾವ ರೀತಿ ಅಧಿಕಾರ ನಡೆಸ್ತಾ ಇದ್ದಾರೆ.